ಕರ್ತವ್ಯ ಮುಗಿತ್ರಿ. ಮತ್ತ ನಂದ ಏನ್ ಕೊಡದೈತಿ ಅದು ಕೊಟ್ಟು ಬಿಡ್ರಿ, ಹೋಗ್ಬಿಡ್ತೀನ. ಇನ್ನೊಂದ್ ಕ್ಲಬ್ ಡ್ಯಾನ್ಸ್ ಹೊಡಿರಿ. ಇಲ್ರಿ ಆಗೈತ್ರಿ ನಿಮ್ಮದ. ಇಲ್ಲೇ ಇತ್ತು ಗೋರಿ. ನನ್ನೊಂದು ಕೆಲಸ ಇದೆ, ನಾ ಹೋಗಿ ಬರುತ್ತೇನೆ. ಆಯ್ತು ಅರ್ಜುನ್, ಹೋಗಿ ಬಾ. ವಿಷಕಂಠ, ನನ್ನದೊಂದು ಪರ್ಸನಲ್ ಮೀಟಿಂಗ್ ಇದೆ. ನಾನು ಬೆಳಗಾವಿಗೆ ಹೋಗಿ ಬರ್ತೇನೆ. ನೀನು ಮನೆ ಕಡೆ ಹುಷಾರಾಗಿರು. ಹೋಗು ಹೋಗು ರಾಜಗೌಡ, ಹೋಗು. ಬಹುದಿನದ ಕಾಲ ಕುಂತಿರುವ ಈ ರಣ ಹತ್ತಿಗೆ ಇಂದು ಕಾಲ ಕೂಡಿ ಬಂದಂತೆ ಕಾಣುತ್ತಿದೆ. ಪ್ರಿಯನ ಸುಗಂಧ ಹೀರುವ ಚಿಕ್ಕಿ ನಾನಾಗಲೇಬೇಕು. ಪ್ರಿಯ, ಬಹಳ ಬೇಸರಾಗಿರಬೇಕು. ಮಲಗು, ನಿನ್ನ ಬೇಸರ ಕಳೆಯುವವರೆಗೂ ಮಲಗು. ನಿನ್ನ ಬೇಸರ ಕಳೆದ ಮೇಲೆ ಈ ವಿಷಕಂಠನ ಮಗ್ಗಲಿಗೆ ಬಿದ್ದು ಆಮೇಲೆ ಈ ವಿಷಕಂಠನ ದನಿವಾರಿಸುವಂತೆ. ರಾಜೇಗೌಡ, ಇಂದು ನಿನ್ನ ಮಗಳು ಅರ್ಧಗಿನಾಗಲೇಬೇಕು. ಸೋಬು ಹಣ್ಣಿನಂತ ತುಂಬಿ ತುಳುಕುತ್ತಿರುವ ಅವಳ ದುಂಡಾದ ದಯವನ್ನು ಕಚ್ಚಿ ಕಚ್ಚಿ ತಿಂದಾಗಲೇ ಈ ವಿಷಕಂಠನ ಮನಸ್ಸಿಗೆ ನೆಮ್ಮದಿ. ಅಲ್ಲಿವರೆಗೂ ಈ ವಿಷಕಂಠನಿಗೆ ನಿದ್ದೆ ಇಲ್ಲ, ನೀರಡಿಕೂ ಇಲ್ಲ. ಪ್ರಿಯ, ಏ ಪ್ರಿಯ, ಯಾಕೆ ವಿಷಕಂಠ ಕರೆದಂತಾಯ್ತು? ಹೌದು ಪ್ರಿಯ, ನಿನ್ನ ಹತ್ತಿರ ಸ್ವಲ್ಪ ಕೆಲಸ ಇತ್ತು. ಏನು ಹೇಳುತ್ತಿರುವೆ ವಿಷಕಂಠ? ಅದನ್ನೇ ಹೇಳ್ಬೇಕಂತ ಕರೆದೆ ಡಾರ್ಲಿಂಗ್. ವಿಷಕಂಠ, ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ. ಹಿಡಿತ? ಹಿಡಿತದ ಬಗ್ಗೆ ಈ ಬ್ಲ್ಯಾಕ್ ಟೈಗರ್ ಹೇಳುವೆಯಾ? ಚಂಡಾಲ, ಅನ್ನ ಹಾಕಿದ ಮನೆಗೆ ಕಣ್ಣ ಬಗಿತಿರುವಲ್ಲ, ಹೇಸಿ ಕುಲದ ಮನೆ. ಪ್ರಿಯಾ, ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿದ್ದು ನಿಜ. ಆದರೆ ಅದೇ ಅನ್ನ ಹಾಕಿದ ಮನೆಯಲ್ಲಿ ಒಂದು ಆಪಲ್ ತಿನ್ನಬೇಕನ್ನೋ ಆಸೆ. ನಮ್ಮ ತಂದೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ನೀನೆ ಈ ರೀತಿ ಹೇಸಿ ಕೆಲಸ ಮಾಡಲು ನಾಚಿಕೆ ಆಗೋದಿಲ್ಲ ನಿನಗೆ? ಅವನೇನು ಚಾಚ ಅಲ್ಲ. ನನ್ನ ಕಣ್ಣು ಮುಂದೆ ಎಷ್ಟು ಬಡ ಹೆಣ್ಣು ಮಕ್ಕಳು ಶೀಲ ಹಾಳು ಮಾಡಿಲ್ಲ ನಿನ್ ತಂದೆ. ಎಷ್ಟು ಹೆಣ್ಣು ಮಕ್ಕಳಿಗೆ ಸಾಲ ಕೊಡುತ್ತೇನೆ ಎಂದು ಸಾಲ ಕೇಳಕ್ಕೆ ಬಂದಾಗ ನನ್ನ ಮಗುವಿನ ಆರೋಗ್ಯ ಸರಿ ಇಲ್ಲ ಎಂದು ಅವರ ಶೀಲವನ್ನು ಹಾಳು ಮಾಡಿಲ್ಲ ನಿನ್ನ ತಂದೆ. ಸಾಕ, ಇನ್ನು ಬೇಕಾ? ಸಾಕು, ನಿಲ್ಲಿಸು ನಿನ್ನ ಗೊಳ್ಳ ಪುರಾಣ. ನಿನ್ನ ಪುರಾಣವನ್ನು ಕೇಳಿ ನಮ್ಮ ತಂದೆಯ ಮೇಲೆ ಇಲ್ಲದ ಸಲ್ಲದನ್ನು ಹೇಳಿದರೆ ನಾನು ನಂಬುವಳಲ್ಲ. ಸುಮ್ಮನೆ ಹೊರಟು ಹೋಗು. ಇಲ್ಲ ಅಂದರೆ ಏನ್ ಮಾಡುವೆ? ಸುಮ್ಮನೆ ಒಪ್ಪಿದರೆ ಅರಮನೆ ಮಂಚದ ಮೇಲೆ ಒತ್ತು ಒಯ್ಯುವೆ. ಇಲ್ಲದಿದ್ದರೆ ಹುಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಇಲ್ಲೇ ರೇಪ್ ಮಾಡಿಬಿಡುವೆ. ನೋಡು, ಅಣ್ಣ ಎಂದು ಬೇಡುವೆ, ನನ್ನನ್ನು ಬಿಟ್ಟು ಬಿಡು. ಅಣ್ಣಯ್ಯ, ಈ ದಟ್ಟ ಕಾಡಿನಲ್ಲಿ ಇಡೀ ಹರಿಬ್ರಹ್ಮ ಬಂದರು ಈ ವಿಷಕಂಠನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬಾರಲೇ ಗೈಯಾಳಿ. ನನ್ನ ಮಗನೇ, ಬಿಟ್ಟು ಬಿಡು ಅವಳ ಕೈಯನ್ನು. ನಮ್ಮ ಹೆಣ್ಣು ಮಕ್ಕಳು ಇಟ್ಕೊರೋ ಅರಿಶಿನ ಕುಂಕುಮ ಬಾವುಟ ಅಂತ ತಿಳ್ಕೊತೀವಿ.
ಬಾವುಟ ಮುಟ್ರೆ ಬಿಡಲ್ಲ. ನೀನ್ ಹೆಣ್ಮಕ್ಳು ಮುಟ್ರೆ ಬಿಡ್ತವ ಮಗನೇ. ಅರ್ಜುನ, ನಿಂದು ಬರೀ ನನ್ನ ದನಿ ಹೇಳ್ದಷ್ಟೇ ಕೆಲಸ. ಎಷ್ಟು ಅಷ್ಟು ಮಾಡು ಮಗನೇ. ಈ ವಿಷಯ ಕಂಟನ್ನು ಎದ್ದು ಹಾಕಿಕೊಂಡ್ರೆ ಕತ್ತರಿಸಿ ಬಿಟ್ಟಿನಿ ಮಗನೇ. ಕೆಲಸ ನಿಮ್ಮಂತ ಕಾಮರ್ಕರನ್ನು ಕೈಲಾಸಕ್ಕೆ ಕಲಿಸುದೆ ಈ ಅರ್ಜುನನ ಕೆಲಸ. ಅರ್ಜುನ್, ಈ ವಿಷಯ ಕಂಟನ್ಗೆ ಎದುರು ಹಾಕಿಕೊಂಡಿಯಲ್ಲ ಮಗನೇ. ನಿನ್ನನ್ನು ಹೇಗೆ ಬೇಟಾಡಬೇಕೆಂದು ಈ ಬ್ಲ್ಯಾಕ್ ಟೈಗರ್ ವಿಷಯ ಕಂಟನ್ಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಒಬ್ಬೊಬ್ರು ಒಂದೊಂದು ಪ್ರೀತಿ. 10 ರೂಪಾಯಿ ಬಂದು 10 ರೂಪಾಯಿ ಬಂದು 10 ರೂಪಾಯಿ ಬಂದು 10 ರೂಪಾಯಿ ತಪ್ಪಿದ್ದವು ನಾಡ್ತಾನೆ. ಇಲ್ಲಿ ಎಲ್ದಿದ್ದು ಮೈ ಕೈ ವಾಟೆ. 10 ರೂಪಾಯಿ ಬಂದು 10 ರೂಪಾಯಿ ಬಂದು 10 ರೂಪಾಯಿ ಬಂದು. ಛೇ 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 ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದ. ಯಾವ ದಂಧೆ ಮಾಡಿದ್ರು ಈ ಹೆಂಗಸರು ಪತ್ಲ ಮಾರೋ ಅರಿವಿ ಉದ್ಯೋಗ ದಂಧೆ ಒಂದ್ ಮಾಡಬಾರ್ದು ನೋಡ್ರಿ. ಅಲ್ರಿ ಅವನವನ ದಿನಕ್ಕೆ 200 ರೂಪಾಯಿ ಪಗಾರ ಬಿದ್ರ ಪಾಡ. 200 ರೂಪಾಯಿ ಹೆಂಗ್ ಮಕ್ಕಳು ತರಾಕತ್ತಾವ್ರಿ ಈ ಒಂದ್ ದಿನದಾಗ. ನಮಗ ಅಷ್ಟು ಬೀಳ್ವಾತ. ದಿನ ಬರೀ ಕರ್ಕಿಗಳ ಮೂಲ ಆಗ್ಯಾವ. ಹಿಂಗಾಯ್ ತಲಿ ಕೆಟ್ಟ ಕೆರ ಹಿಡ್ದ ಹುಚ್ಚರ ಆಸ್ಪತ್ರೆ ಶಿರಪಾಳೆ ಬಂದೈತ್ರಿ. ಅವನವನ ಈ ಕಡೆಯಿಂದ ಒಂದ್ ಕಾಟೆ ಹೊಡಿ ಕುದುರೆ ಬಂದಾಗ ಒಂದ್ ಬರಾಕದೈತಿ ಬರ್ಲಿ. ಈ ನಿಂಬೆ ಹಣ್ಣಿನ ಹುಡುಗಿ ಬಂತು ಹೊಸ ಮಾಲು. ದಿನ ಬೀದಿಯಲ್ಲಿ ಬಂದರೆ ಫೋಟೋ ಹಿಂದಿ ತುಗುಡು ನಮಗೆ ಬಿದ್ದು ಇಂದು ಮೂರ್ತಿ ಗೂಟಿ. ದಿನ ಬೀದಿಯಲ್ಲಿ ಬಂದರೆ ನೋಟು ಹಿಂದಿ ತುಗುಡು ನಮಗೆ ಬಿದ್ದು ಇಂದು ಮೂರ್ತಿ ಗೂಟಿ. ನಿಂಬೆ ಹಣ್ಣಿನ ಹುಡುಗಿ ಬಂದು ನೋಡು ಈ ಮಾಲು ಶಿರು ಉಟ್ಟಕೊಂಡ ಪತ್ತಲ್ಲ ಮೆಟ್ಟಕೊಂಡ ಚಪ್ಪಲ್ಲ ಬಾರ ನಿಮ್ಮ ಹಿತ್ತಲ್ಲ. ನೋಡ ಸುತ್ತ ಸುತ್ತಲ ಅಮಾವಾಸಿ ಕರಿಕತ್ತಲ ಮಂದಿ ನೋಡ ಸುತ್ತ ಸುತ್ತಲ ಅಮಾವಾಸಿ ಕರಿಕತ್ತಲ. ಏನ ಮಲ್ಲಿ ಈ ಕಡೆ ಬಂದಿಲ್ಲ, ಏನ್ ಸಮಾಚಾರ? ನಾನು ನಿಮ್ ಮನಿ ಕಡೆ ಬರ್ಬೇಕಂತ ಮಾಡಿದ್ನಿ, ಅಷ್ಟೊಳಗ ಬಂದ. ಏನ ಮಲ್ಲಿ ಅಂತ ವಿಶೇಷ ಏನೈತಿ ಇವತ್ತ? ಅಂತದೇನು ಇಲ್ಲ. ಇವತ್ತ ನಮ್ಮ ಮನಿ ದೇವ್ರದಳ ಚೌಡವ, ಆಕಿಗೆ ನಾವು ಬ್ಯಾಟಿಗೆ ಹೋದಿವಿ. ಅದಕ್ಕ ನಾವು ಊಟಕ್ಕೆ ಬರ್ತೇನೆ ಕೇಳಾಕ ಕರ್ಯಾಕ ಬಂದೀನಿ.
ಇರ್ಲಿ ಬಿಡ ಮಲ್ಲಿ, ಇವತ್ತ ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ನಿಮ್ಮ ಮನಿಗೆ ಬರೋ ಮೂಡು ನನಗಿಲ್ಲ. ಏನಂತ ಮಾತಾಡ್ತೀವೋ ಜೋಕುಮಾರಾಣಿ? ಮತ್ತೇನಂತ ಮಾತಾಡ್ಲಿ? ಇದ್ದಕ್ಕಿದ್ದಂಗ ಹೇಳತ್ತಾನ ನನ್ನ ಬಂಗಾರ ಗಿಂಡಿ. ಅಲ್ಲ, ಊಟಕ್ಕೆ ಬರಾಕೊಂಡು ನೀವು ಮೂಡ್ಬೇಕನ? ತೂ ಇವ್ನವನ್ ಇದು ಏನ್ ಮಾತಾಡಿದ್ರು ರವಿಚಂದ್ರ ರೊಮ್ಯಾನ್ಸ್ ಸಿನಿಮಾಕ್ಕ ಹೋಗೈತ್ಲು ಮರಯ್ಯ. ಮತ್ತೆ ಎದಕ್ ಬರ್ಬೇಕು ಹೇಳು? ಇಂಥ ನಾಟಕ ಎಲ್ಲ ರಗಡ್ ನೋಡಿ ನನ್ನ ಮುಂದೆ ನಡೆಯಂಗಿಲ್ಲ. ನನಗ ತಿಳಿದೈತಿ ನಿನ್ನ ದಾಟಿ. ಅಲ್ಲ ಹುಚ್ಚಿ, ಹುಚ್ಚಿ ಅಲ್ಲ ಹುಚ್ಚಿ, ಮತ್ತೆ ಹುಚ್ಚೇತ ಜೋಕ್ ನಾಯನಾರ ಒಂದ್ ಅನ್ನೋಡಕ ನೀನಾರ ಒಂದ್ ಬ್ಯಾರೆ ತಿಳ್ಕೊತಿಲ್ಲ. ಯಾಕಂದ್ರ ಅದಕ್ಕಂದ್ರ ಇನ್ಯಾದಕ್ಕ? ಅದಕ್ಕ ಅದಕ್ಕ ಅಂದ್ರ ಕೋಳಿ ಸಾರು ಉಣ್ಣಾಕ. ಹೌದಾ ನನ್ನ ಬಂಗಾರ ಗಿಂಡಿ, ಕೋಳಿ ಸಾರ ತಿನಿಸ್ ಅಲ್ಲೇ ಬುಟ್ಟ್ಯಾ ಮುಚ್ಚಬೇಕಂತ ಮಾಡಿ ಅಣ್ಣನ. ಗಾಳ ಹಾಕಕ್ ಏನೈತಿ? ಗಾಳ ಹಾಕೋದು ಮುಗ್ದೈತಿ, ಹಾಕಿ ಬಿಟ್ಟೈತಿ. ಹಿಡಿದು ಬರ್ರ ಊರ್ ಮಾಡಿ ನೀನ್ ಹುಷಾರ. ಯವ್ ನಾವು ಅಲ್ಲಿ ಅದೇನೋ ಅಂತಾರಲ್ಲ ಮರ್ರೆ, ಬಾವಿ ನೋಡ್ರ ಜಿಗಿಬೇಕತ್ತು ಹೋರ್ ನೋಡ್ಕೊತ ನಿಂತಿದ್ರ ಇವ ಮಾತಿದ್ರ ಸಾಕು ಬುರ್ರ ಅನಿಸ್ತೀನಿ ಅಂತೆಲ್ಲ. ಯಾಕ ಏನನ್ನತ್ತ ನಿನ್ನ ಮೈ ಏನಂತ ಜೀವ? ಏನೂ ಇಲ್ಲ, ಹಂಗ ಸುಮ್ನೆ ಟೈಮ್ ಪಾಸ್ ಮಾಡೀನಿ. ಅದನ್ನ ಸೀರಿಯಸ್ ತಿಳ್ಕೊಬೇಡ, ಹೋಗ್ಬೇಡ. ಹೆಂಗೈತಿ ಅನ್ನೋದು ನಂಗೆ ಗೊತ್ತಾಗೈತಿ. ಈಗ ನೀವು ಊಟಕ್ಕೆ ಬರ್ತೇನೋ ಅಲ್ಲೇ ಹೇಳು. ಏನ್ ಮಾತಾಡ್ತೀಯ? ಅಂಚಿ ಬಟ್ ನಿನ್ನ ಹಂಗ ನೋಡಿ ಹೋಗುವಾಗ ಚುಂಚಿದಂಗ ಕಾಣ್ತೈತೆ. ನೀ ಹೇಳೋದು ಕರೆ ಐತಪ್ಪ. ಊಟಕ್ಕೆ ಬರ್ತೇನೋ ಅಲ್ಲೇ ನಾ ಹೋಗಿ ನೋಡಿಲ್ಲ. ನೋಡು ಮಲ್ಲಿ, ಇವತ್ತ ನನಗೆ ಹೋಳಿಗೆ ಊಟ ಬಾಳ ಆಗೈತೆ. ಇನ್ನೊಂದು ಸಲ ನೀವು ಒಬ್ಬಾಕಿನ ಇರ್ತಿಲ್ಲ, ಅವಾಗ ಬರ್ತಾನ, ಒಟ್ಟು ಬರ್ತಾನ. ಆತ ಬಿಡಂಗಾರ ನೀ ಇಲ್ಲೇ ಹೋಗ್ತೀನಿ. ಏ ಯಾಕ ಹೋಗುದಂಟಿ ಕೊಟ್ಟು ಹೋಗ್ಲಾ? ಏನೋ ಒಂದು ಕುಣಿತದ ಗತ್ತ. ಹಂಗ ನೋಮ್ರ ನೀ ಗಾಬರಿ ಮಾಡ್ಬಿಡ ನನ್ನ. ಒಟ್ಟಿಗೆ ಶಾಂಪು ಹಚ್ಚಿ ತೊಳೆದಾಳ, ಏನು ಚಂದ ನರತವ ಕೂದಲ. ಕೆಂಪನ ಹೆಣ್ಣಾಕಿ ನೆನಪಿಗೆ ಬರುವಾಕಿ, ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ನರತವ ಕೂದಲ ಬರಬೇಕಂತ ತೆರೆದಿದ್ದಾಳ ಅವಳ ಮನೆಯ ಬಾಗಿಲ. ಕೆಂಪ ಹೆಣ್ಣಾಕಿ ನೆನಪಿಗೆ ಬರುವಾಕಿ, ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ವಾಟಿಗೆ ಶಾಂಪು ಹಚ್ಚಿ ತೊಳೆದ, ಏನು ಚಂದ ನರತವ ಕೂದಲ. ನಡೆದೈತಿ ಸಣ್ಣಂಗಿನ ಸೋರಿ, ಮನಸ್ಸಾಗ ಕಾಳಗಿ ಚೋರಿ, ಹೆಜ್ಜಿ ಕಟ್ಟಕೊಂಡ ಹೆಜ್ಜಿ ಹಿಡಿದ ಮನಸ್ಸೋ ಸಾರಿ. ಹೊಡಿಬಾರ ಮಾಡಬಾಳ ಬರ್ಜೇರಿ, ಹುಣದಾಗ ಹಾಕೋದ ಬಂಗಾರರಿ, ಬಂಗಾರವರನ ಸಿಂಗಾರಕ್ಕೆ ಕಡಿಮೆ ನನ್ನ ಬೆಳೆದಾಡ್ರಿ. ಗದ್ದ ನೋಡಿರೆ ಮುತ್ತಾಡುವಂಗ ಆಗತೈತಿ ಗೋಪಾಲ ಹೆಂಗ ಮಾಡಿ. ಗದ್ದ ನೋಡಿರ ಮುತ್ತಾಡುವಂಗ ಆಗತೈತಿ ಬಂಗಾರಿ ಹೆಂಗ ಮಾಡಿ. ವಾಟಿಗೆ ಶಾಂಪು ಹಚ್ಚಿ ತೊಳೆದ, ಏನು ಚಂದ ನರತವ ಕೂದಲ. ಏ ಯವ್ವ ನನ್ನ ಮಗಳ,
ಅಂತ ಮಾರ್ಯಾಕೆ ನಿಮ್ಮ ಅವನ ಗೆಳತಿನ ಊಟ ಕರ್ಕೊಂಡು ಬರ್ತಾನಂತ ಹೋದಾಕಿ ಈ ಸುಲಭರ್ಕಿ ಮಲ್ಯಾನ ಬುಡಕ್ ಬಂದ್ ಬಿಲಾಕೈತಿ ನಿಮ್ಮ ಅವನ ತಗೊಂಡ ಹಾಡ ಯಪ್ಪ ಏನ್ ಮಾತಾಡ್ತೀವ ನಿನ್ನವನು ನಿನ್ನ ಅವನ ಯಪ್ಪ ನಾನು ಗೆಳತಿನ ಕರಿಯಾಕತ್ತಂದ ಕರೆದು ಬರಾಕತ್ತಿದ್ನ್ಯಾ ಅಷ್ಟಾಗಿದು ಪಾಪ ಐತಲ್ಲ ಇದು ಪಾಪಿಗೇಡಿ ಇದು ಬೆಟ್ಟಿ ಆತು ಅದಕ್ಕ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಹೇಳಾಕತ್ತಿದ್ದೆ ಹೆಂಗ ಯವ್ವ ಹಂಗ ನೋಡು ನಾ ಏನೋ ಬ್ಯಾರೆ ತಿಳಿದೀನಿ ಬಿಡ ನನ್ನ ಮಗಳ ಯಪ್ಪ ನೀ ಮುದುಕಾದ್ರು ನಿನ್ ರಸಿಕತನ ಹೋಗಿಲ್ಲ ನೋಡಿ ನೀನು ಬಿಟ್ಟೆ ಹಂಗೇನಿಲ್ಲ ನನ್ನ ಮಗಳ ನಾ ಮುದುಕ ಹುಡುಗ ಹೌದಪ್ಪ ನಿನ್ನ ಮಾತು ನೀ ಹೇಳೋದು ಖರೆ ಐತಿ ತಮ್ಮ ಮಲ್ಲು ಮಗನ ಯಾರ್ರಿ ಮಾವಾರ ಮನಿಗ್ ಹೋಗಿ ಊಟ ಮಾಡೋನು ನಡೆಯಲೇ ತಮ್ಮ ನೀವ್ ಇಷ್ಟು ಜೋರಿಲ್ಲ ಕರಿತೀರಂದ್ರ ಮಾವ ನನಗ ಒಲ್ಲೆ ಅನ್ನಕ್ ಮನಸ ಬರತ್ತು ಶೆಟ್ಟು ಮಾವ ಏನ್ ಹೊಲ್ಕೊಟ್ರ ದೇವ್ನಿ ಏ ಹುಡುಗಿ ಇದ ಊರಿಪ್ನ್ಯಾಗ ಇನ್ನೊಂದ್ ಎಬ್ಬಿಸಿ ಬಿಡ ರೊಕ್ಕ ನಿಮ್ಮ ಅವ್ವನ ಹುಷಾರ. ನಮ್ಮ ಸಣ್ಣ ಓಣ್ಯಾಗ ಈ ಚಂದನ ಬೆಳಕಿ ಮನೆ ಮುಂದ ಹಾದರ ಧ್ವನಿ ಮ್ಯಾಲ ಕೂನ ಹಿಡಿಯಾಕಿ ಚಂದನ ಓಣ್ಯಾಗ ಈ ಚಂದನ ಬೆಳಕಿ ಮನೆ ಮುಂದ ಹಾದರ ಧ್ವನಿನೆಲ್ಲ ಕೂನ ಹಿಡಿಯಾಕಿ ನಾವು ರಗ ಇರಲಿಕ್ಕ ಹುಡುಗಿ ಅಡ್ಡಿ ಸಾಯಾಕಿ ನಾವು ರಗ ಇರಲಿಕ್ಕ ಹುಡುಗಿ ಅಡ್ಡಿ ಸಾಯಾಕಿ ಸಿಕ್ಕರ ಬಡಿತೀರೋ ತೆಕ್ಕಿ ನಮ್ಮ ಸಣ್ಣ ಓಣ್ಯಾಗ ಈ ಚಂದನ ಬೆಳಕಿ ಮನೆ ಮುಂದ ಹಾದರ ಧ್ವನಿನೆಲ್ಲ ಕೂನ ಹಿಡಿಯಾಕಿ
ಪುಷ್ಪಗಳು ಪರಿಮಳವ ಸೂಸುತ್ತಿವೆ ತುಂಬಿಗಳು ರಸಗುಂಬಿ ಹಾಡುತ್ತಿವೆ ಪುಷ್ಪಗಳು ಪರಿಮಳವ ಸೂಸುತ್ತಿವೆ ತುಂಬಿಗಳು ರಸಗುಂಬಿ ಹಾಡುತ್ತಿವೆ ಸಗನುವೆ ಸಗನುವೆ ಎಲ್ಲೆಲ್ಲೇ ತುರುಸಿರುವ ಉದಯವಾಯಿತು ಏನು ಸ್ವಾಮಿಯೇತು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ತುಂಬಿಗಳು ರಸಗುಂಬಿ ಹಾಡುತ್ತಿವೆ ಶಿವಯೋಗಿ ಲಕ್ಷಣದಿ ಬೆಳೆಯುತ್ತ ಬೆಳೆದವನೇ ಕಲಕಾಸುರ ಕ್ಷೇತ್ರದಲ್ಲಿ ಜನ್ಮ ಪಡೆದವನೇ ಶಿವಯೋಗಿ ಲಕ್ಷಣದಿ ಬೆಳೆಯುತ್ತ ಬೆಳೆದವ ಗುರುದೇವ ಭವನಮ್ಮ ಅಭಯವನುಡಿದವನೇ ಗುರುದೇವ ಭವನಮ್ಮ ಅಭಯವನುಡಿದವನೇ ಉದಯವಾಯಿತು ಏನು ಸ್ವಾಮಿ ದಯೆಯು ಸುರಗಳು ಪರಿಮಳವ ಸೂಸುತ್ತಿವೆ ತುಂಬಿಗಳು ರಸಗುಂಬಿ ಹಾಡುತ್ತಿವೆ